ಸ್ನೇಹಿತರೆ, ನಂದಾಸ್ ಟ್ರಾವೆಲಿಂಗ್ ಫುಡ್ಗೆ ಸುಸ್ವಾಗತ ಗೆಳೆಯರ. ಪ್ರೆಸೆಂಟ್ ಇವತ್ತು ನಾನು ಮಂಜಿನ ನಗರಿ ಮಡಿಕೇರಿಯಲ್ಲಿದ್ದೀನಿ. ಸೊ ಮಡಿಕೇರಿಯಲ್ಲಿರುವಂಥ ಒಂದು ಹೋಟೆಲ್ನಾರು ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಹೋಟೆಲ್ಲು ದೋಸೆ ಮನೆ ಅಂತ. ನೋಡೋಕ್ಕೆ ಚಿಕ್ಕದಾಗಿದ್ರೂ ಕೂಡ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಬೆಳಿಗ್ಗೆ ಮಸಾಲೆ ದೋಸೆ ಮತ್ತು ಪಲಾವ್ ಸಿಗುತ್ತೆ. ಮಧ್ಯಾಹ್ನ ಟೈಮಲ್ಲಿ ಮೀನೂಟ ಸಿಗುತ್ತೆ, ಅದು ಅನ್ಲಿಮಿಟೆಡ್ ಆಗಿ. ಸೊ ಈ ಹೋಟೆಲ್ ಎಲ್ಲಿದೆ ಮತ್ತು ಹೇಗೆ ಹೋಗಬೇಕು ಮತ್ತು ಅಲ್ಲಿನ ಟೇಸ್ಟ್ ಹೆಂಗಿದೆ ಅಂತ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ. ನೀವೇನೋ ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಒಂದು ಶೇರ್ ಕೂಡ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಪ್ರೆಸೆಂಟ್ ನಾನು ಇವಾಗ ಕೂರ್ಗ್ ವೈಲ್ಡ್ನೆಸ್ ಅಂತ ಒಂದು ರೆಸಾರ್ಟಲ್ಲಿ ಇದ್ದೀನಿ. ಈ ರೆಸಾರ್ಟ್ ಮಾತ್ರ ಸಕ್ಕತ್ತಾಗಿದೆ ಸ್ನೇಹಿತರೆ. ಸೊ ಇಲ್ಲಿಂದ ಆ ಹೋಟೆಲ್ ದೋಸೆ ಮನೆ ಹೋಟೆಲ್ ಬಂದು ಸುಮಾರು ಇಲ್ಲಿಂದ ಒಂದು 4 ಕಿಲೋಮೀಟರ್ ಇರುತ್ತೆ. ಅದು ಮಡಿಕೇರಿ ಸಿಟಿಯಲ್ಲಿರುವಂಥ ಹೋಟೆಲ್ ಸ್ನೇಹಿತರೆ. ಸೊ ಇವಾಗ ಅಲ್ಲಿಗಾರ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲೆಲ್ಲ ನೋಡ್ಬೋದು, ಕೂರ್ಗ್ ವೈಲ್ಡ್ನೆಸ್ ಪಾರ್ಕಿಂಗ್, ಇದು ರೆಸಾರ್ಟ್ ಪಾರ್ಕಿಂಗ್ ಮಾತ್ರ ಸಖತ್ತಾಗಿದೆ. ಅದೇ ಥರ ಇದು ರೆಸಾರ್ಟ್ ಕೂಡ ಸೂಪರ್ ಅಂದರೆ ಸೂಪರ್ ಆಗಿದೆ ಸ್ನೇಹಿತರೆ. ನಮಗೆ ಬಜೆಟ್ ಎಷ್ಟಾದರೂ ಪರವಾಗಿಲ್ಲ, ನಮಗೆ ಒಂದು ಒಳ್ಳೆ ರೆಸಾರ್ಟ್ ಬೇಕು ಅಂದರೆ ನೀವು ಈ ರೆಸಾರ್ಟ್ನ ಬುಕ್ ಮಾಡ್ಕೋಬೋದು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ, ಒಳಗಡೆ ಕೂಡ ಸಖತ್ತಾಗಿದೆ. ಇಲ್ಲಿ ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಆಗಿರ್ಬೋದು, ಅವರು ನಮ್ಮನ್ನು ಟ್ರೀಟ್ ಮಾಡೋ ವಿಧಾನ ಆಗಿರ್ಬೋದು, ಉಳ್ಕೊಳ್ಳೋದು ಕೂಡ ತುಂಬ ಚೆನ್ನಾಗಿದ್ದಾವೆ. ಕಾಟೇಜ್ಗಳು ಕೂಡ ಸೂಪರ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ನಾನು ನಿಮಗೆ ಆ ಕಡೆ ಒಂದು ಸಲ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆದರೆ ನಾನು ಈ ರೆಸಾರ್ಟ್ ಬಗ್ಗೆನೇ ಒಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಯಾವ ಥರ ಇದೆ ಒಳಗಡೆ. ನಾನು ಪಾರ್ಕಿಂಗಲ್ಲಿದ್ದೀನಿ, ಪಾರ್ಕಿಂಗಿಂದನೇ ಒಂದು ಸ್ವಲ್ಪನೇ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ನೋಡ್ತಿದ್ರಲ್ಲ, ಇದೇ ಕೂರ್ಗ್ ವೈಲ್ಡ್ನೆಸ್ ರೆಸಾರ್ಟ್ ಅಂತ ಹೇಳ್ಬಿಟ್ಟು. ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿದೆ. ನಮಗೆ ಬಜೆಟ್ ಎಷ್ಟಾದರೂ ಪರವಾಗಿಲ್ಲ, ಒಂದು ಒಳ್ಳೆ ರೆಸಾರ್ಟ್ ಬೇಕು ಮಡಿಕೇರಿಯಲ್ಲಿ ಅಂದರೆ ಖಂಡಿತವಾಗ್ಲೂ ಈ ರೆಸಾರ್ಟ್ನ ನೀವು ಟ್ರೈ ಮಾಡ್ಬೋದು ಸ್ನೇಹಿತರೆ. ಸೂಪರಾಗಿದೆ. ಒಳಗಡೆ ಸುತ್ತಲೂ ಪ್ರಕೃತಿಯ ಮಧ್ಯದಲ್ಲಿರುವಂಥ ಒಂದು ಅದ್ಭುತವಾದಂಥ ರೆಸಾರ್ಟ್ ಇದು. ನೋಡಿ ಯಾವ ಥರ ಇದೆ. ಸುಮಾರು ಮಡಿಕೇರಿಯಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಸೊ ನೀವು ಮಡಿಕೇರಿ ಕಡೆ ಟ್ರಿಪ್ಪು ಪ್ಲ್ಯಾನ್ ಮಾಡಿದಾಗ ನಮಗೆ ಬಜೆಟ್ ಎಷ್ಟಾದರೂ ಪರವಾಗಿಲ್ಲ, ಉಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ರೆಸಾರ್ಟ್ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಈ ರೆಸಾರ್ಟ್ನ ಟ್ರೈ ಮಾಡ್ಬೋದು ಸ್ನೇಹಿತರೆ. ಸೊ ನಾನು ಆದರೆ ಇದ್ರ ಒಳಗಡೆ ಕೂಡ ಒಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರೆಸಾರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವಾಗ ನಾವು ಮಡಿಕೇರಿಗೆ ಆದರೆ ಹೋಗೋಣ. ಗೆಳೆಯರೆ, ನೋಡಿದ್ರಲ್ಲ, ಇದೇ ಕೂರ್ಗ್ ವೈಲ್ಡ್ನೆಸ್ ಅನ್ನೋ ರೆಸಾರ್ಟು. ಸೊ ರೆಸಾರ್ಟ್ ಮಾತ್ರ ಸಖತ್ತಾಗಿದೆ. ಸೊ ಈಗ ನಾನು ನಿಮಗೆ ಇವಾಗ ದೋಸೆ ಮನೆನಾದರೆ ತೋರಿಸ್ತೀನಿ. ದೋಸೆ ಮನೆ ಇಲ್ಲಿಂದ ಸುಮಾರು ಮಡಿಕೇರಿ ಸಿಟಿಯಲ್ಲಿರೋದು, ಅದು ಇಲ್ಲಿಂದ 4 ಕಿಲೋಮೀಟ್ರ್ ಆಗುತ್ತೆ. ಸೊ ಕಾರಾದರೆ ರೆಡಿ ಇದೆ, ಈ ಕಾರಲ್ಲೇ ಹೋಗ್ತಿರೋದು ನಾನು. ಸೊ ಬನ್ನಿ ಆ ದೋಸೆ ಮನೆಯನ್ನು ತೋರಿಸ್ಬೇಕಂತ ಹೇಳ್ಬಿಟ್ಟು ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸೊ ಬನ್ನಿ ಅಲ್ಲಿ ಸಿಗೋಣ, ದೋಸೆ ಮನೆ ಹತ್ರ ಅದ್ರ ಸಿಗೋಣ. ಸ್ನೇಹಿತರೆ, ನಾನು ಹೋಟ್ಲ್ ಹತ್ರ ಆದರೆ ಬಂದೆ. ಈಗ ನಿಮಗೆ ದಾರಿ ತೋರಿಸ್ತೀನಿ ನೋಡಿ ಯಾವ ಕಡೆಯಿಂದ ಇಲ್ಲಿಗೆ ದೋಸೆ ಮನೆ ಹತ್ರ ಬರಬೇಕು ಅಂತ ಹೇಳ್ಬಿಟ್ಟು. ಇದು ಮಡಿಕೇರಿ ಸಿಟಿ, ಇದು ಈ ಕಡೆ ಹೋದರೆ ಬೆಂಗಳೂರು ಇದೆ. ಸೊ ಇಲ್ಲಿ ನಿಮಗೆ ದಾರಿ ತೋರಿಸ್ತೀನಿ ನೋಡಿ ಯಾವ ಕಡೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಇವಾಗ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರಲ್ಲ, ಇದು ಮಡಿಕೇರಿ ಸಿಟಿಯಿಂದ ಬರೋ ರೋಡ್ ಸ್ನೇಹಿತರೆ. ಸೊ ಮಡಿಕೇರಿ ಸಿಟಿಯಿಂದ ಬಂದು ನಮ್ಗೆ ಇಲ್ಲೊಂದು ಜಂಕ್ಷನ್ ಸಿಗುತ್ತೆ. ಸೊ ಈ ಜಂಕ್ಷನ್ ಹತ್ರ ನಾವು ರೈಟ್ ತಗೋಬೇಕು ಸ್ನೇಹಿತರೆ. ಇಲ್ಲಿ ಹಿಂಗೆ ಸ್ಟ್ರೈಟ್ ಹೋಗಂಗಿಲ್ಲ. ಇಲ್ಲಿ ಸ್ಟ್ರೈಟ್ ಹೋದರೆ ನಾವು ಡೈರೆಕ್ಟು ಮತ್ತೆ ಇದಕ್ಕೆ ಹೋಗ್ತೀವಿ, ಬೆಂಗಳೂರಿಗೆ ಹೋಗ್ತೇವೆ. ಬೆಂಗಳೂರು ಮತ್ತು ಮೈಸೂರಿಗೆ ಹೋಗುವಂಥ ರೋಡ್ ಅದು, ಅಲ್ಲಿ ನೋಡ್ತಿದ್ರಲ್ಲ ಅದು. ಸೊ ಇಲ್ಲಿ ನಾವು ರೈಟ್ ತಗೋಬೇಕು ಸ್ನೇಹಿತರೆ. ಸೊ ಆಲ್ಮೋಸ್ಟ್ ಮಡಿಕೇರಿಯಿಂದ ಎಕ್ಸಿಟ್ ಆದಮೇಲೆ ನಾವು ರೈಟ್ ತಗೋಬೇಕು. ಇಲ್ಲಿ ನೋಡ್ತಿದ್ದಿಲ್ಲ ರೋಡು, ಇಲ್ಲಿ ಹಾಕಿದ್ದಾರೆ ನೀರ್ಕೊಬ್ಲಿ, ಬೆಟ್ಟಹಳ್ಳಿ, ಸಿದ್ದಾಪುರ ರೋಡ್ ಅಂತ ಹಾಕಿದ್ದಾರೆ. ಇದು ಮೇಯ್ನ್, ಇದು ಸಿದ್ದಾಪುರಕ್ಕೆ ಹೋಗುತ್ತೆ ರೋಡ್, ಇದು ಸಿದ್ದಾಪುರ ಹೋಗುವಂಥ ರೋಡ್ ಇದು. ತೋರಿಸಿ ನೋಡಿ ನಾನು ನಿಮಗೆ. ಹಾಕಿದ್ದಾರೆ ನೋಡಿ ಸಿದ್ದಾಪುರ ರೋಡು ಅಂತ ಹೇಳ್ಬಿಟ್ಟು. ಇಲ್ಲಿಂದ ಸುಮಾರು ಒಂದು 50 ಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಅಲ್ಲಿ ಮುಂದೆ ಕಾಣಿಸ್ತಿರೋದೇ ಒಂದು ಚಿಕ್ಕ ಹೋಟೆಲ್ಲು, ಸುಮಾರು ಒಂದು 50 ಮೀಟ್ರ್ ಆಗುತ್ತೆ. ಬನ್ನಿ ಅಲ್ಲಿಗೆ ಹೋಗೋಣ ಈಗ. ಸ್ನೇಹಿತರೆ, ಈ ಮೈನ್ ರೋಡಿಂದ ಇಲ್ಲಿಗೆ ಸುಮಾರು ಒಂದು 50 ಮೀಟ್ರ್ ಆಗುತ್ತೆ ಅಷ್ಟೇ. 50 ಮೀಟ್ರಲ್ಲ ನಮಗೆ ಇಲ್ಲಿ ಹೋಟೆಲ್ ಹತ್ರ ಕಾಣಿಸುತ್ತೆ. ಹೋಟೆಲ್ಲು ನೋಡೋಕ್ಕೆ ಚಿಕ್ಕದಾಗಿದ್ರೂ ಕೂಡ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ನಾವು ಮಡಿಕೇರಿ ಕಡೆ ಟ್ರಿಪ್ಪು ಪ್ಲ್ಯಾನ್ ಮಾಡಿದಾಗ ನಮಗೆ ಬಜೆಟಲ್ಲಿ ಒಂದು ಒಳ್ಳೆ ಹೋಟೆಲ್ ಬೇಕು, ಒಂದು ಒಳ್ಳೆ ಫುಡ್ ಬೇಕಂದರೆ ಖಂಡಿತವಾಗ್ಲೂ ಇಲ್ಲಿ ಟ್ರೈ ಮಾಡ್ಬೋದು. ಇಲ್ಲಿ ಬೆಳಿಗ್ಗೆನೇ ಇರುತ್ತೆ, ಮಧ್ಯಾಹ್ನ ಇರುತ್ತೆ. ಮಧ್ಯಾಹ್ನ ಅಂತೂ ಫಿಶ್ ಊಟ ಸಿಗುತ್ತೆ ಸ್ನೇಹಿತರೆ. ಫಿಶ್ ಮೀಲ್ಸ್, ಮೀನು ಊಟ ಸಿಗುತ್ತೆ, ಅದು ಅನ್ಲಿಮಿಟೆಡಾಗಿ ಸಿಗುತ್ತೆ. ಟೇಸ್ಟ್ ಮಾತ್ರ ಎಕ್ಸಲೆಂಟಾಗಿರುತ್ತೆ. ಅದೇ ಹೇಳೋದು, ನೋಡೋಕ್ಕೆ ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ಒಂದು ಒಳ್ಳೆ ಹೋಟೆಲ್ ಬೇಕು ಅಂದರೆ ಖಂಡಿತವಾಗ್ಲೂ ಇಲ್ಲಿಗೆ ಬರ್ಬೋದು. ಸೊ ಬನ್ನಿ ಅಲ್ಲಿ ಹೋಗಿ ಮಾತಾಡೋಣ. ಇಲ್ಲೇ ಪಕ್ಕದಲ್ಲೇ, ಅಲ್ಲಿಂದ ಒಂದು 50 ಮೀಟ್ರ್ ಅಷ್ಟೇ. ಇಲ್ಲಿ ಗಾಡಿ ಪಾರ್ಕ್ ಮಾಡೋದು ಕೂಡ ಜಾಗ ಇದೆ ನೋಡಿ. ಸೊ ನಮ್ಮ ಗಾಡಿಗೆಲ್ಲ ಇಲ್ಲೇ ಬಂದರೆ ಪಾರ್ಕ್ ಮಾಡಿದ್ದೀವಿ, ನೋಡ್ತಿರ್ಬೋದು ನೀವು. ಗಾಡಿ ಪಾರ್ಕ್ ಮಾಡೋದು ಕೂಡ ಜಾಗ ಇದೆ. ಇದು ಹಿಂಗೆ ಡೈರೆಕ್ಟ್ ಹೋದರೆ ನಾವು ಸಿದ್ದಾಪುರ ರೋಡ್ಗೆ ಹೋಗ್ತೀವಿ. ಸಿದ್ದಾಪುರ ಅಂದರೆ ನಿಮಗೆಲ್ಲ ಐಡಿಯಾ ಇರುತ್ತೆ. ಸೊ ಅದೇನೋ ರಂಗಾಯಣ ರಘು ಅದ್ಯಾವುದೋ ಸಿನಿಮಾದಲ್ಲಿ, ಗಾಳಿಪಟ ಸಿನಿಮಾದಲ್ಲಿ ಹೇಳ್ದಂಗೆ, ಏನು ಊರ ಇದು, ಯಾವಾಗೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ ಅಂದೆ. ಸೊ ಮಳೆಗಾಲದಲ್ಲಿ ಬಂದರೆ ಹಂಗೆ ಇರುತ್ತಿದ್ದು. ಇದು ನೋಡ್ಬೋದು ನೀವು, ಸುತ್ತಲೂ ಫಾಗ್ ಆದರೆ ಇಲ್ಲಿ ನಿಂತ್ಕೊಂಡಿದೆ. ಸೊ ಬನ್ನಿ ಈಗ ದೋಸೆ ಮನೆ ಹತ್ರ ಬಂದೆ, ತೋರಿಸಿ ನಾನು ನಿಮಗೆ. ಅಂದರೆ ಇದೆ ಕಾರ್ ಪಾರ್ಕಿಂಗು. ನಾವು ಬೇಕಂದರೆ ವೆಹಿಕಲ್ನಿಲ್ಲ ಆದರೆ ಪಾರ್ಕ್ ಮಾಡ್ಕೋಬೋದು ಆರಾಮಾಗಿ. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲೇ ನೋಡಿ, ಇಲ್ಲಿ ನೋಡ್ತಿದ್ರಲ್ಲ ಸ್ನೇಹಿತರೆ, ಇದೇ ದೋಸೆ ಮನೆ ಅಂತ. ಸೊ ಕೆಳಗಡೆ ನಮ್ಮ ಹುಡುಗ ಹೋಗ್ತಿದ್ದಾನೆ. ಸೊ ಅದೇ ನೋಡೋಕ್ಕೆ ಚಿಕ್ಕದಾಗಿದ್ರೂ ಕೂಡ ಟೇಸ್ಟ್ ಮಾತ್ರ ಸಖತ್ತಾಗಿರ್ತದೆ ಸ್ನೇಹಿತರೆ. ಸೊ ಇದು 8:30ಗೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ. ಸೊ ಬನ್ನಿ ಈಗ ಒಳಗಡೆ ಹೋಗಿ ಅವ್ರನ್ನ ಸ್ವಲ್ಪ ಮಾತಾಡಿಸ್ಬಿಟ್ಟು ಅವ್ರ ಅನುಭವಗಳನ್ನಾದರೆ ತಿಳ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಇಲ್ಲಿ ಬಾಳೆ ಎಲೆ ಊಟ ಅಂತ ಹಾಕಿದ್ದಾರೆ. ದೋಸೆ ಮನೆ ಬಾಳೆ ಎಲೆ ಊಟ ಅಂತ.
ಹೀಗೆ ಒಳಗಡೆ ಆದರೆ ಹೋಗ್ತಿದ್ದೀನಿ. ಸೊ ಇದು ನಾವು ಕೂತ್ಕೊಂಡು ಊಟ ಮಾಡುವಂಥದ್ದು ಇದು ಒಳಗಡೆ. ಸೊ 8:30 ಆದಮೇಲೆ ಇಲ್ಲಿ ಫುಲ್ಲು ಜನ ತುಂಬೋಗಿರ್ತಾರೆ. ಈಗ ಸೊ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ. ಇಲ್ಲಿ ನೋಡಿ ಎಲ್ಲ ಬೆಳಿಗ್ಗೆ ತಿಂಡಿ ರೆಡಿ ಆದರೆ ಮಾಡ್ತಿದ್ದಾರೆ. ಹಾಗೆ ಇದೇನು ಪಲ್ಯನಾ? ಪಲ್ಯಕ್ಕೆ ನಿಮ್ಮ ಹೆಸರು? ನನ್ನ ಹೆಸರು ಸತೀಶ್ ಅಂತ. ನೀವು ಎಷ್ಟು ದಿನ ಆಯ್ತಾನೆ ಸ್ಟಾರ್ಟ್ ಮಾಡಿ? ಒಂದು 7ರಿಂದ 8 ವರ್ಷ ಆಗಿದೆ ನಮ್ಮದು ಹೋಟೆಲ್ ಸ್ಟಾರ್ಟ್ ಮಾಡಿ. ದೋಸೆ ಹೌದು ಅಂತ, ದೋಸೆ ಮನೆ ಅಂತ. ಈಗ ಇಲ್ಲಿ ಬೆಳಿಗ್ಗೆ ಎಷ್ಟೊತ್ತಿಗೆ ಓಪನ್? ಬೆಳಿಗ್ಗೆ 8:30 ಓಪನ್ ಆಗುತ್ತೆ, ಸಂಜೆ 5:30 ಕ್ಲೋಸ್ ಆಗುತ್ತೆ. ಮಧ್ಯಾಹ್ನ ನಮ್ಮದು ಬಾಳೆ ಎಲೆ ಫಿಶ್ ಊಟ, ಫುಲ್ ಮಿಲ್ಸ್. ಆಮೇಲೆ ಫಿಶ್ಗೆ ಕಾಂಬಿನೇಷನ್ ಏನಿರುತ್ತೆ? ಫಿಶ್ಗೆ ರೈಸು, ಚಿಕನ್ ಸಾಂಬಾರು, ಕಚಂಬರು, ಸಲಾಡು, ರಸಮು, ಫುಲ್ ಮಿಲ್ಸ್ ಒಂದು. ನಾನು ಫುಡ್ಡು ಇಷ್ಟು ಟೇಸ್ಟಿಯಾಗಿ ಕೊಡ್ತೀರಲ್ಲ, ಇದಕ್ಕೆಲ್ಲ ನೀವು ಮನೆಯಲ್ಲೇ ರೆಡಿ ಮಾಡಿ ಬರ್ತೀರಾ? ಇಲ್ಲ ಅಣ್ಣ, ನಾವು ಇಲ್ಲೇ ಬಂದು ಇಲ್ಲೇ ಪ್ರಿಪೇರ್ ಮಾಡ್ತೀವಿ. ಡೈರೆಕ್ಟ್ ಓಪನ್ ಕಿಚನ್, ಹೋಮ್ ಮೇಡ್, ಓಪನ್ ಕಣ್ಮುಂದೆನೇ, ಎಲ್ಲರ ಮುಂದೆನೇ ಮಾಡಿ ಇಲ್ಲೇ ಓಪನ್ ಮಾಡಿ ನಾವು ಇದು ಮಾಡೋದು ಡೈರೆಕ್ಟಾಗಿ. ಇಲ್ಲಿ ಫುಡ್ಡು ಅಷ್ಟು ಟೇಸ್ಟಾಗಿ ಕೊಡ್ತೀರಲ್ಲ, ಅದು ಗುಟ್ಟೆ ಅದು ನಮಗೂ ಗೊತ್ತಿಲ್ಲ ಅಣ್ಣ, ಕೈಗೆ ನಾನು ಏನೋ ಗೊತ್ತಿಲ್ಲ. ಆದರೆ ನಮಗೂ ಅದು ವಾರದಲ್ಲಿ 7 ದಿನನೂ ಇರ್ತೀರಾ? ಇಲ್ಲ, ಸಂಡೇ ಒಂದಿನ ಕ್ಲೋಸ್ ಇರುತ್ತೆ ಅಣ್ಣ. ಸಿಕ್ತೆ 6 ದಿನ ಓಪನ್ ಇರುತ್ತೆ. ಬೆಳಿಗ್ಗೆ ಇಲ್ಲಿ ದೋಸೆ ಸಿಗುತ್ತೆ, ಪೂರಿ ಸಿಗುತ್ತೆ, ಪಲಾವ್ ಸಿಗುತ್ತೆ. ಒಂದೊಂದು ದಿನ ಪತ್ತಲು ಮಾಡ್ತೀವಿ, ಕೇರಳ ಸ್ಟೈಲ್ ಪತ್ತಲು ಇರುತ್ತೆ, ಹಂಗೆ ಪತ್ತಲು ಮಾಡ್ತೀವಿ. ಅಂದರೆ ಮಡಿಕೇರಿ ಟ್ರೆಡಿಷನಲ್ ಫುಡ್ಡು ಸಿಗುತ್ತೆ ಇಲ್ಲಿ? ಮಡಿಕೇರಿ ಟ್ರೆಡಿಷನಲ್ ಫುಲ್ಲು ದೋಸೆ ಸಿಗುತ್ತೆ, ಪೂರಿ, ಪಲಾವ್. ಮಡಿಕೇರಿ ಟ್ರೆಡಿಷನಲ್ ಫುಲ್ ಅದೇ ಇರೋದು. ಆ್ಯಕ್ಚುಲಿ ಇಡ್ಲಿ ಇರುತ್ತೆ, ಆದರೆ ಇಡ್ಲಿ ನಾವು ಮಾಡಲ್ಲ. ಮುಂಚೆ ಮಾಡ್ತಿದ್ದೋ ಇಡ್ಲಿ, ಅದನ್ನು ಮಾಡಲ್ಲ. ಇವಾಗ ದೋಸೆ ಫೇಮಸ್ ಆಗಿದೆ, ಅದಕ್ಕೆ ದೋಸೆನೇ ಕಂಟಿನ್ಯೂ ಮಾಡಿದ್ವಿ ಇಲ್ಲಿ ನಾವು. ನೀವು ಮಧ್ಯಾಹ್ನ ಮೀನು ಮಾಡ್ತೀನಂತಲ್ಲ, ಮೀನು ಎಲ್ಲಿಂದ ತರ್ತೀರ? ಮೀನು ನಾವು ಆಂಧ್ರ ಪ್ರದೇಶದಿಂದ ಸರ್. ಆಂಧ್ರ ಪ್ರದೇಶ. ಹೌದು, ಅಲ್ಲಿಂದ ಬರುತ್ತೆ ನಮಗೆ ಮೀನು. ನೆಲ್ಲೂರು ಅಂತ ಆ ಕಡೆ? ಹೌದೌದು, ನೆಲ್ಲೂರು ಪುಲ್ಸು ಅಂತ. ಕರೆಕ್ಟ್, ಅಲ್ಲಿಂದ ಬರುತ್ತೆ ನಮಗೆ. ಹೌದೌದು. ಮಾಮೂಲಿ ಮೀನಿಗಿಂತ ಹೌದೌದು. ಮತ್ತು ನಮ್ಮದು ತವಾ ಫ್ರೈ ಸರ್ ಮಾಡೋದು ನಾವು. ತವಾ ಫ್ರೈ ಮಾಡೋದು ಮಧ್ಯಾಹ್ನ ನಾವು. ಅದಕ್ಕೂ ಬಾಳೆ ಎಲೆ ಹಾಕಿ ರೆಡಿ ಮಾಡಿ ಕೊಡ್ತೀವಿ. ಸೊ ಅಣ್ಣ, ಇಲ್ಲಿ ಒಂದು ದಿವಸಕ್ಕೆ ಎಷ್ಟು ದೋಸೆ ಸೇಲ್ ಆಗುತ್ತೆ ಅಣ್ಣ? 50-60 ಪ್ಲೇಟ್. 50-60 ಪ್ಲೇಟ್ ಆಗುತ್ತೆ. ದೋಸೆ, ಮಸಾಲೆ ದೋಸೆ ಒಂದು 25-30-50 ಮಸಾಲೆ ದೋಸೆ ಆಗುತ್ತಾ? ಮತ್ತೆ ನಾವು 11 ಗಂಟೆ ಮಾತ್ರ ಮಾಡೋದು, ಯಾಕೆಂದ್ರೆ ನಮಗೆ ಮಧ್ಯಾಹ್ನ ಕಷ್ಟ ಆಗುತ್ತಲ್ಲ, ಅದಕ್ಕೆ 11-11:30 ಕ್ಲೋಸ್ ಮಾಡ್ತೀರಾ ಬ್ರೇಕ್ಫಾಸ್ಟ್ ಟೈಮ್ನ. ಹಾಂ, ಇದು ಅಕ್ಕಿ ರೊಟ್ಟಿ, ಅಕ್ಕಿ ದೋಸೆಗೆ ಅಕ್ಕಿ ಹಿಟ್ಟು. ಇದನ್ನೆಲ್ಲ ಮನೆಯಲ್ಲೇ ರೆಡಿ ಮಾಡಿ ಬರ್ತೀರಾ? ಎಲ್ಲ ಇಲ್ಲೇನಾ? ಎಲ್ಲ ನಮ್ಮ ಕಣ್ಮುಂದೆನೇ, ಕಸ್ಟಮರ್ ಕಣ್ಮುಂದೆನೇ ಎಲ್ಲ ಡೈರೆಕ್ಟ್ ಇದು. ಮನೆಯಿಂದ ಏನಿಲ್ಲ, ಬರೀ ಹೋಗ್ತೀವಿ ಬರ್ತೀವಿ ಅಷ್ಟೇ, ಹೋಗ್ತೀವಿ ಬರ್ತೀವಿ. ಸೊ ನಿಮ್ಮ ಊರು ಇಲ್ಲೇ ಪಕ್ಕದಲ್ಲೇ ಅಣ್ಣ? ಇಲ್ಲ, ಇದೆ ನಮ್ಮ ಮನೆಯೇ ಇಲ್ಲಿ ಒಂದು 3 ಕಿಲೋಮೀಟರ್ ಅಷ್ಟೇ. 3 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸೊ ಇದು ದೋಸೆಗೆ ಕಾಂಬಿನೇಷನ್ ಬಂದು ಆಲೂ ಪಲ್ಯ, ಚಟ್ನಿ. ಆಲೂ ಪಲ್ಯ ಮತ್ತು ಚಟ್ನಿ. ಹಂಗೆ ಒಬ್ಬರು ಸಾಂಬಾರು ಕೇಳ್ತಾರೆ, ಸಾಂಬಾರು ಇದ್ರೆ ಸಾಂಬಾರು ಕೊಡ್ತೀವಿ, ಒಂದ್ಸರಿ ಇಲ್ಲಾಂದ್ರೆ ಆಲೂ ಪಲ್ಯ ಚಟ್ನಿ ಕೊಡ್ತೀವಿ. ಆಲೂ ಪಲ್ಯ ಚಟ್ನಿ. ಸೊ ದೋಸೆಗೆ ಅದೇ ಕಾಂಬಿನೇಷನ್ ಚೆನ್ನಾಗಿರ್ತದೆ ಅಲ್ವಾ? ಆಲೂ ಪಲ್ಯನೇ ಸರಿ ಅಣ್ಣ. ಅದಕ್ಕೆ ಇದೆಲ್ಲ ನೋಡ್ಬೋದು ಸ್ನೇಹಿತರೆ, ಇದೆಲ್ಲ ಕಿಚನ್ ಇದು. ಸೊ ಅಕ್ಕ, ನಿಮ್ಮ ಹೆಸರು? ಅಕ್ಕ ಕೇಳಿಸ್ಲ? ಬಬಿತಾ ಅಂತ. ಬಬಿತಾ. ಇವರಿಬ್ಬರೇ ಇಲ್ಲಿ ಕೆಲಸ ಆದರೆ ಮಾಡ್ತಿದ್ರೆ ನಾವು ನೋಡ್ಬೋದು. ಸ್ನೇಹಿತರೆ, ಈ ಹೋಟೆಲ್ನಲ್ಲಿ ಬೆಳಿಗ್ಗೆ ಸಮಯದಲ್ಲಿ ದೋಸೆ, ಪೂರಿ, ಪಲಾವ್ ಎಲ್ಲ ಸಿಗುತ್ತೆ. ಬಟ್ ಜಾಸ್ತಿ ಜನ ಇಲ್ಲಿ ಇಷ್ಟಪಡೋದು ಬಂದು ನೋಡಿ ಈ ದೋಸೆಗಳನ್ನ. ಇವು ಖಾಲಿ ದೋಸೆನೂ ಸಿಗುತ್ತೆ, ಅದೇ ಥರ ಮಸಾಲೆ ದೋಸೆನೂ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ಖಾಲಿ ದೋಸೆ ಆದರೆ 1 ಪ್ಲೇಟಿಗೆ 3 ದೋಸೆ ಆದರೆ ನಮಗೆ ಕೊಡ್ತಾರೆ. ಆ ದೋಸೆಯ ಕಾಂಬಿನೇಷನ್ ಆಗಿ ನೋಡಿ ಇಲ್ಲಿ ಆಲೂ ಪಲ್ಯ ಆದರೆ ಕೊಡ್ತಾರೆ ಸ್ನೇಹಿತರೆ. ಈ ಆಲೂ ಪಲ್ಯ ಕೂಡ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಇದ್ರ ಪಕ್ಕದಲ್ಲಿ ನಾವು ಪಲಾವನ್ನು ಸಹ ನೋಡ್ಬೋದು. ಈ ಪಲಾವ್ ಕೂಡ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ನೀಟಾಗಿ ಅದಕ್ಕೆಲ್ಲ ಆಯಿಲ್ ಎಲ್ಲ ಹಾಕಿ ಅವರು ರೆಡಿ ಆದರೆ ಮಾಡ್ತಿದ್ದಾರೆ. ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇನ್ನು ಅದೇ ಥರ ಮಸಾಲೆ ದೋಸೆ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮಸಾಲೆ ದೋಸೆ ತಿನ್ನೋದು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಜನ ಕೂಡ ಬರ್ತಿರ್ತಾರೆ. ಇಲ್ಲಿ ನೋಡ್ಬೋದು ನಾವು, ಇದೇ ಹಾಲು, ಇಲ್ಲೇ ಕೂತ್ಕೊಂಡು ನಾವು ಊಟ ಆದರೆ ಮಾಡೋದು. ಬೆಳಿಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಊಟ ಆದರೆ ಆಗಿರ್ಬೋದು ಸ್ನೇಹಿತರೆ. ಸುಮಾರು ಈ ಹಾಲಲ್ಲಿ ಒಂದು ಸಲಕ್ಕೆ 25 ಜನ ಕೂತ್ಕೊಂಡು ಊಟ ಆದರೆ ಮಾಡ್ಬೋದು ಸ್ನೇಹಿತರೆ. ಇನ್ನು ಸಂಡೇ ಇದು ಹಾಲಿಡೇ, ಅಂದರೆ ಸಂಡೇ ರಜಾ ಇರುತ್ತೆ. ಇಲ್ಲಿ ನೋಡ್ಬೋದು ನಾವು. ಇನ್ನು ಫಿಶ್ ಮೀಲ್ಸ್ ಬಂದು 100 ರೂಪೀಸ್ ಆಗುತ್ತೆ, ಅದು ಅನ್ಲಿಮಿಟೆಡ್ ಆಗಿ. ಸೊ ಇನ್ನು ಕಬಾಬ್ ಕೂಡ ಸಿಗುತ್ತೆ, ಮಧ್ಯಾಹ್ನ ಸಮಯದಲ್ಲಿ ಸಿಗುತ್ತೆ ಸ್ನೇಹಿತರೆ ಅವೆಲ್ಲ. ಸೊ ನಾವು ಬೆಳಿಗ್ಗೆನೂ ಹೋಗಿದ್ವಿ, ಮಧ್ಯಾಹ್ನ ಹೋಗಿದ್ವಿ. ಬೆಳಿಗ್ಗೆ ಸಮಯದಲ್ಲಿ ನಮಗೆ ಈ ಥರ
ಖಾಲಿ ದೋಸೆ ಆದರೆ ತಂದುಕೊಟ್ರು. ಸೊ 3 ದೋಸೆ ಖಾಲಿ ದೋಸೆ ಆದರೆ ಇದ್ದಾವೆ. ನೀಟಾಗಿ ಬಾಳೆ ಎಲೆ ಹಾಕಿ ಬಾಳೆ ಎಲೆ ಮೇಲೆ ಈ ಖಾಲಿ ದೋಸೆನಾದರೆ ಇವರು ತಂದುಕೊಟ್ಟಿದ್ರು. ಈ ಖಾಲಿ ದೋಸೆ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ಖಾಲಿ ದೋಸೆಗೆ ನಾವು ಖಾಲಿ ದೋಸೆ ಆರ್ಡ್ರ್ ಮಾಡಿದ್ರು ಕೂಡ ನಮಗೆ ಇವರು ಇಲ್ಲಿ ಆಲೂ ಪಲ್ಯ ಕೊಡ್ತಾರೆ. ಅದೇ ಥರ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ರು ಕೂಡ ನಮಗೆ ಆಲೂ ಪಲ್ಯ ಕೊಡ್ತಾರೆ. ಇನ್ನೇನು ಅದೇ ಥರ ಚಟ್ನಿ ಕೂಡ ಕೊಡ್ತಾರೆ ಸ್ನೇಹಿತರೆ. ಸಪ್ರೇಟಾಗಿ ನಮಗೆ ಚಟ್ನಿ ಕೂಡ ಅದಕ್ಕೆ ಕೊಡ್ತಾರೆ. ನಾವು ಚಟ್ನಿ ಕೂಡ ತಿನ್ಬೋದು. ಇನ್ನು ನಾವು 3 ಜನ ಹೋಗಿದ್ವಿ. ದೋಸೆ ಜೊತೆಲೆ ನಾವು ಪಲಾವು ಸಹ ಆರ್ಡ್ರ್ ಮಾಡಿದ್ವಿ. ಸ್ನೇಹಿತರೆ ನೋಡ್ತಾ ಇರಲ್ಲ ಇದೇ ಪಲಾವು. ಈ ಪಲಾವಿಗೆ ಚಟ್ನಿ ಮತ್ತು ಮೊಸರು ಬಜ್ಜಿನಾದರೆ ಕೊಡ್ತಾರೆ ಸ್ನೇಹಿತರೆ. ಅದನ್ನು ಸಹ ನಾವಿಲ್ಲಿ ನೋಡ್ಬೋದು. ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇನ್ನು ನಾನು ಸ್ವಲ್ಪ ನನ್ನ ಫ್ರೆಂಡ್ ಸ್ವಲ್ಪ ಹಾಕ್ಕೊಂಡು ಆ ಪಲಾವ್ನಾದರೆ ತಿಂದ್ವಿ. ಪಲಾವ್ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ. ಸ್ನೇಹಿತರೆ ಈ ಮಸಾಲೆ ದೋಸೆ ನೋಡಿ ಎಷ್ಟು ದೊಡ್ಡದಾಗಿದೆ. ಆರಾಮಾಗಿ ಈ ಮಸಾಲೆ ದೋಸೆನ ಇಬ್ಬರು ತಿನ್ಬೋದು ಸ್ನೇಹಿತರೆ, ಅಷ್ಟು ದೊಡ್ಡದಾಗಿದೆ. ಇನ್ನು ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಅಂತಲೇ ಹೇಳ್ಬೋದು ಇದನ್ನು. ಮಿತ್ರ ಫುಡ್ ಚೆನ್ನಾಗಿದೆ ಅಂತ ಹೇಳಿ ನಾನು ದೋಸೆ ಖಾಲಿ ಆದಮೇಲೆ ಮತ್ತೆ ಮಸಾಲೆ ದೋಸೆ ಆರ್ಡ್ರ್ ಮಾಡಿದೆ. ಈ ಮಸಾಲೆ ದೋಸೆ ನೋಡಿ ನೋಡಿ ಆರಾಮಾಗಿ ಇಬ್ಬರು ತಿನ್ಬೋದು. ಈ ಮಸಾಲೆ ದೋಸೆ ನೋಡಿ ಈಗ ಕೊನೆಯಿಂದ ಒಂದು ಎಕರೆ ಇದೆ ಇದು. ಆರಾಮಾಗಿ ಇಬ್ಬರಾದರೆ ತಿನ್ಬೋದು ಇದನ್ನು. ಬಾಳೆ ಎಲೆ ಹಾಕಿ ಬಾಳೆ ಮೇಲೆ ಚಟ್ನಿ ಜೊತೆ ಮಸಾಲೆ ದೋಸೆ ಆದರೆ ಕೊಟ್ಟಿದ್ದಾರೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಸ್ನೇಹಿತರೆ. ಸೂಪರ್ ಆಗಿದೆ, ಗರಿಗರಿಯಾಗಿದೆ ಟೇಸ್ಟ್. ಗರಿಗರಿಯಾಗಿ ತುಂಬ ಚೆನ್ನಾಗಿದೆ ಟೇಸ್ಟು. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಕೊಟ್ಟಿದ್ದಾರೆ. ಸಾಂಬಾರು ಬೇಕಾದ್ರೆ ಕೂಡ ಕೊಡ್ತಾರೆ ಅಂತೇಳಿ ನಾವು ಬೇಕು ಅಂದರೆ ಸಾಂಬಾರು ಇದು ಒಳಗಡೆ ಇರ್ತದೆ ನೋಡಿ. ಮಸಾಲೆ ದೋಸೆ ಅದ್ರ ಮೇಲೆ ಇದಾಗಿರ್ತಾರೆ ನೋಡಿ. ಆರಾಮಾಗಿ ಇಬ್ಬರು ತಿನ್ಬೋದು. ದೋಸೆಗೆ ಆಯಿಲ್ ಎಷ್ಟು ಹಾಕ್ಬೇಕು ಅಷ್ಟೇ ಹಾಕಿ ನೀಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಬೆಳಿಗ್ಗೆ ಸಮಯದಲ್ಲಿ ನಾವು ಒಂದು ಒಳ್ಳೆ ತಿಂಡಿ ತಿನ್ನಬೇಕು ಅಂತ ಅನ್ಸುತ್ತೆ. ಅದು ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ತಿಂಡಿ ತಿನ್ನಬೇಕು ಅಂತಾರೆ. ಖಂಡಿತವಾಗ್ಲೂ ಬರ್ಬೋದು ನೀವು. ಸ್ನೇಹಿತರೆ ಇಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ಇದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕು ಅಂದರೆ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡ್ಬಿಟ್ಟು ಇಲ್ಲಿಗೆ ಬರ್ಬೋದು. ಮಧ್ಯಾಹ್ನ ಸಮಯದಲ್ಲಿ ಫಿಶ್ ಊಟ ಸಿಗುತ್ತೆ, ಅದಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ. ಸ್ನೇಹಿತರೆ ನಾನು ಮಧ್ಯಾಹ್ನ ಸಮಯದಲ್ಲಿ ಇಲ್ಲಿ ಫಿಶ್ ಊಟ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಮೇಯ್ನ್ ಇಲ್ಲಿ ಫಿಶ್ ಮತ್ತು ಕಬಾಬ್ ಸಿಗುತ್ತೆ. ಆ ಕಬಾಬ್ ಹೆಂಗಿರುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಒಳಗಡೆ ಎಲ್ಲ ರೆಡಿ ಆಗ್ತಿದೆ ಸ್ನೇಹಿತರೆ. ಇಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ನಮಗೆ ಫಿಶ್ ಊಟ ಆದರೆ ಸಿಗುತ್ತೆ. ಈ ಫಿಶ್ನ ತವಾ ಫ್ರೈ ಥರ ಮಾಡಿ ನಮಗೆ ಊಟದಲ್ಲಿ ಇವರು ಸರ್ವ್ ಆದರೆ ಮಾಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ಇವೆಲ್ಲ ಒಳ್ಳೆ ಪಾಂಪ್ಲೆಟ್ ಮೀನುಗಳಂತೆ. ಈ ಮೀನುಗಳಲ್ಲಿ ಮುಳ್ಳು ಅಷ್ಟೊಂದಿರಲ್ಲ ಸ್ನೇಹಿತರೆ, ಸ್ವಲ್ಪ ಕಡಿಮೆ ಇರ್ತವೆ ಮುಳ್ಳು. ಇಲ್ಲಿ ನೋಡ್ತಿರ್ಬೋದು ಇವೆಲ್ಲ ಒಳ್ಳೆ ನೀರಿನ ಮೀನು, ಅಂದರೆ ಸಿಹಿ ನೀರಿನ ಮೀನುಗಳು ಸ್ನೇಹಿತರೆ. ಅವು ಇಲ್ಲಿ ಚಿಕ್ಕು ನೋಡ್ತಾ ಇದ್ರಲ್ಲ, ಈ ಚಿಕ್ಕು ಬಂದು ಸಮುದ್ರದ ಮೀನುಗಳಂತೆ. ಅದನ್ನು ಸಹ ನಾವಿಲ್ಲಿ ನೋಡ್ಬೋದು. ಒಂದು ಸಿಹಿ ನೀರಿನ ಮೀನಾದರೆ ಇನ್ನೊಂದು ಸಮುದ್ರದ ಮೀನಂತೆ. ಸೊ ನಮಗೆ ಎರಡೂ ಇವರು ಸರ್ವ್ ಮಾಡ್ತಾರೆ ಇಲ್ಲಿ ಒಳಗಡೆ. ಇನ್ನು ಅದೇ ಥರ ಇಲ್ಲಿ ನೀವು ಪಾರ್ಸಲ್ ಬೇಕಾದರೂ ಕೂಡ ತಗೊಂಡು ಹೋಗ್ಬೋದು ಸ್ನೇಹಿತರೆ. ಬರೀ ಮೀನೇ ಬೇಕಾದ್ರೆ ನೀವು ಪಾರ್ಸಲ್ ಕೂಡ ತಗೊಂಡು ಹೋಗ್ಬೋದು, ಇಲ್ಲ ಬರೀ ಮೀನು ಬೇಕಂದ್ರೆ ಕೂಡ ಇಲ್ಲಿ ಆರ್ಡ್ರ್ ಮಾಡ್ಬೋದು. ಇನ್ನು ಅದೇ ಥರ ಮೀನಿನ ಕಬಾಬ್ ಕೂಡ ಸಿಗುತ್ತೆ. ಸೊ ಆ ಮೀನಿನ ಕಬಾಬನ್ನು ಕೂಡ ನೀವು ಆರ್ಡ್ರ್ ಮಾಡ್ಬೋದು, ಇಲ್ಲ ಬೇಕು ಅಂದರೆ ಪಾರ್ಸಲ್ ಕೂಡ ತಗೊಂಡಾದ್ರೆ ಹೋಗ್ಬೋದು ಸ್ನೇಹಿತರೆ. ಸೊ ನೀವು ಪಾರ್ಸಲ್ ತಗೊಂಡೋದ್ರೆ ಕೂಡ ನೀಟಾಗಿ ಬಾಳೆ ಎಲೆಯಲ್ಲಿ ಹಾಕಿ ನಿಮಗೆ ಅದರ ಕೊಡ್ತಾರೆ ಅವರು. ಸ್ನೇಹಿತರೆ ಇಲ್ಲಿ ನೋಡ್ತಿರಲ್ಲ, ಇದು ಫಿಶ್ ಕಬಾಬ್ ಇದು. ಸೊ ಮೀನಿನ ಜೊತೆಲೆ ನಮ್ಗೆ ಇಲ್ಲಿ ಕಬಾಬ್ ಕೂಡ ಸಿಗುತ್ತೆ, ಫಿಶ್ ಕಬಾಬ್. ನೀವು ಬೇಕು ಅಂದ್ಕೊಂಡ್ರೆ ಸಪ್ರೇಟಾಗಿ ಫಿಶ್ ಕಬಾಬ್ ಕೂಡ ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ. ನೀವೆಲ್ಲ ನೋಡ್ತಿರ್ಬೋದು ತವಾ ಫ್ರೈ ಅದನ್ನೇ ಮಾಡ್ತಿದ್ರೆ. ಇನ್ನು ಅದೇ ಥರ ಇಲ್ಲಿ ರೆಸಿಪಿ ಕೂಡ ಇವರು ಈ ರೆಸಿಪಿಗೆ ಎಲ್ಲ ಮನೆಯಲ್ಲೇ ತಯಾರಾದಂಥ ವಸ್ತುಗಳು ಬಳಸಿರೋ ಕಾರಣಕ್ಕೆ ಇಲ್ಲಿ ಇಷ್ಟೊಂದು ಟೇಸ್ಟ್ ಬರುತ್ತೆ ಅಂತ ನಾನು ಅಂದ್ಕೊತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ತವಾ ಫ್ರೈ ಆದರೆ ಮಾಡ್ತಿದ್ರೆ ಅವರು ನೀಟಾಗಿ, ಅದನ್ನು ಸಹ ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಇನ್ನು ಇಲ್ಲಿ ಬಿಸಿ ಬಿಸಿ ಆದಂಥ ಅನ್ನ ಕೂಡ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಇದೇ ಅನ್ಲಿಮಿಟೆಡ್ ಆಗಿ ಸಿಗುತ್ತೆ ಸ್ನೇಹಿತರೆ ಈ ಅನ್ನ. ಸೊ ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ನೋಡ್ಬೋದು ಬಿಸಿ ಬಿಸಿಯಾಗಿ ಅವರು ಮಾಡಿ ಅಲ್ಲೇ ರೆಡಿ ಮಾಡಿ ಆದರೆ ಕೊಡ್ತಾರೆ ಸ್ನೇಹಿತರೆ ಅನ್ನ ಅದು. ಇಲ್ಲಿ ನೋಡ್ತಿರ್ಬೋದು ಇನ್ನು ಒಳಗಡೆ ಆದರೆ ಹೋಗಿ ನೀಟಾಗಿ ಬಾಳೆ ಎಲೆ ಹಾಕಿ ಬಾಳೆ ಎಲೆ ಮೇಲೆ ನಮಗೆ ಊಟನಾದರೆ ಸರ್ವ್ ಮಾಡ್ತಾರೆ ಸ್ನೇಹಿತರೆ. ಸೊ ಬೆಳಿಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಎರಡೂ ಸಮಯದಲ್ಲಿ ಇವರು ನೀಟಾಗಿ ಬಾಳೆ ಎಲೆನ ಹಾಕಿ ಬಾಳೆ ಎಲೆ ಊಟ ನಮಗೆ ಸರ್ವ್ ಮಾಡ್ತಾರೆ. ಸೊ ನಾನು ಇವಾಗ ಮಧ್ಯಾಹ್ನ ಸಮಯದಲ್ಲಿ ಮೀನು ಊಟ ಮಾಡೋಕ್ಕಾದ್ರೆ ಬಂದಿದ್ದೀನಿ. ಫಸ್ಟ್ ನನಗೆ ಈ ಥರ ಬಾಳೆ ಎಲೆ ಹಾಕಿದ್ರು ನೋಡಿ, ಈ ಥರ ಬಾಳೆ ಎಲೆ ಹಾಕಿ ಆಮೇಲೆ ನಮಗೆ ಊಟನಾದರೆ ಇವರು ಸರ್ವ್ ಮಾಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ಫಸ್ಟ್ ನಮಗೆ ಅನ್ನ ಹಾಕ್ತಾರೆ ಸ್ನೇಹಿತರೆ. ಈ ಅನ್ನ ಬಂದು ಅನ್ಲಿಮಿಟೆಡ್ ಆಗಿರ್ತದೆ ಸ್ನೇಹಿತರೆ. ಸೊ ಅದನ್ನು ಸಹ ನಾವಿಲ್ಲಿ ನೋಡ್ಬೋದು. ನೀವು ಎಷ್ಟು ಸಲ ಕೂಡ ಅದು ಈ ಅನ್ನನಾದರೆ ಹಾಕ್ಸ್ಕೋಬೋದು. ಈ ಅನ್ನಗೆ ಕಾಂಬಿನೇಷನ್ ಆಗಿ ರಸಮು ಮತ್ತು ಚಿಕನ್ ಸಾಂಬಾರನ್ನಾದರೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ನಮಗೆ ಇದೇ
ಅನ್ನದಲ್ಲಿ ನಮಗೆ 100 ರೂಪಾಯಿಗೆ ಅನ್ಲಿಮಿಟೆಡ್ ಅನ್ನ ಮತ್ತು 2 ಮೀನನ್ನು ಸಹ ಕೊಡ್ತಾರೆ. ಒಂದು ಪಾಂಪ್ಲೆಟ್ ಮೀನು, ಇನ್ನೊಂದು ಸಮುದ್ರದ ಮೀನು ಸ್ನೇಹಿತರೆ. ಸೊ ಅದ್ರ ಜೊತೆಯಲ್ಲಿ ನಮಗೆ ಇನ್ನೊಂದು ಫಿಶ್ ಕಬಾಬ್ ಕೂಡ ಒಂದು ಪೀಸ್ ಆದರೆ ಕೊಡ್ತಾರೆ. ಅದನ್ನು ಸಹ ನಾವಿಲ್ಲಿ ನೋಡ್ಬೋದು. ಇವಾಗ ನೀವೆಲ್ಲ ನೋಡ್ತಿದ್ದೀರಲ್ಲ, ಇದೇ ಫಿಶ್ ಕಬಾಬಿನ ಪೀಸ್ ಅದು. ಈ ಫಿಶ್ ಕಬಾಬಲ್ಲಿ ಮುಳ್ಳಂತೂ ಇರೋದಿಲ್ಲ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಕಡಿಮೆ ಮುಳ್ಳುಗಳಿರ್ತವೆ. ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಗೆಳೆಯರೆ ನೋಡ್ತಿರಲ್ಲ, ಇದೇ ಫಿಶ್ ಕಬಾಬು ನೋಡಿ. ಫಿಶ್ ಕಬಾಬಲ್ಲಿ ಅಷ್ಟೊಂದೇನು ಮುಳ್ಳುಗಳೇನು ಇಲ್ಲ ಸ್ನೇಹಿತರೆ. ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಸೊ ಆರಾಮಾಗಿ ನಾವು ತಿನ್ಬೋದು, ಮುಳ್ಳಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಇನ್ನು ಈ ಸಮುದ್ರದ ಮೀನಲ್ಲಿ ಮಾತ್ರ ಸ್ವಲ್ಪ ಮುಳ್ಳು ಇರ್ತವೆ ಸ್ನೇಹಿತರೆ. ಈ ಸಮುದ್ರದ ಮೀನು ತಿನ್ನಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತಿನ್ನಿ, ಯಾಕಂದರೆ ಇದರಲ್ಲಿ ಸ್ವಲ್ಪ ಮುಳ್ಳುಗಳನ್ನು ಸ್ವಲ್ಪ ಇರ್ತವೆ. ಸೊ ಅದಕ್ಕೋಸ್ಕರನೇ ಇದನ್ನು ತಿನ್ಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿ ತಿನ್ನಿ ಸ್ನೇಹಿತರೆ. ಇನ್ನು ಈ ಪಾಂಪ್ಲೆಟಲ್ಲಿ ಅಷ್ಟೊಂದು ಮುಳ್ಳುಗಳೇನು ಇಲ್ಲ. ಇದು ನೋಡ್ಬೋದು, ಇದು ಸಿಹಿ ನೀರಿನ ಮೀನು ಸ್ನೇಹಿತರೆ. ಸೊ ಇದನ್ನು ತವಾ ಫ್ರೈ ಮಾಡಿದಾಗ ಅದರ ಟೇಸ್ಟು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು, ಅದರಲ್ಲೂ ಕೂಡ ಮುಳ್ಳುಗಳೇನು ಅಷ್ಟೊಂದೇನು ಇಲ್ಲ ಸ್ನೇಹಿತರೆ. 100 ರೂಪಾಯಿಗೆ ಅನ್ಲಿಮಿಟೆಡ್ ರೈಸು ಮತ್ತು 2 ಮೀನುಗಳನ್ನ ಕೊಡ್ತಾ ಇರೋದ್ರೆ ನಮಗೆ ಅದು ವರ್ತು ಸ್ನೇಹಿತರೆ. ಅದು ಕೂಡ ಟೇಸ್ಟ್ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಣ್ಣು ಮುಂದೆನೇ ಇವ್ರು ರೆಡಿ ಮಾಡಿ ಎಲ್ಲ ಇಲ್ಲಿ ತಂದು ಕೊಡ್ತಾರೆ. ಸೊ 100 ರೂಪಾಯಿಗೆ ಇದು ಖಂಡಿತವಾಗ್ಲೂ ನಮಗೆ ವರ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ ನೋಡಿದ್ರಲ್ಲ, ಇದೇ ದೋಸೆ ಮನೆ ಊಟ ಮಾತ್ರ ಎಕ್ಸಲೆಂಟ್ ಆಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು ಬಾಳೆ ಎಲೆಯಲ್ಲಿ ಸಿಗುವಂಥ ಊಟ, ಟ್ರೆಡಿಷ್ನಲ್ ಊಟ ತುಂಬ ಚೆನ್ನಾಗಿತ್ತು. ಸೊ ಬೆಳಗ್ಗೆನೂ ಸಿಗುತ್ತೆ, ಮಧ್ಯಾಹ್ನ ಸಿಗುತ್ತೆ, ಬಟ್ ನೈಟ್ ಇರೋದಿಲ್ಲ ಸ್ನೇಹಿತರೆ. ಸಂಜೆ ಒಂದು 4 ಗಂಟೆಗಾರೆ ಇವರು ಕ್ಲೋಸ್ ಮಾಡ್ತಾರೆ. ಸೊ ನೀವೇನಾದರೂ ಮಡಿಕೇರಿ ಕಡೆ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡಿದ್ರೆ ಖಂಡಿತವಾಗ್ಲೂ ಒಂದು ಸಲ ಇಲ್ಲಿಗೆ ಭೇಟಿ ಕೊಡಿ. ಅತಿ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಊಟ ಅಂತ ಖಂಡಿತ ನಿಮಗೆ ಇಲ್ಲೇ ಸಿಗ್ತದೆ. ಸೊ ಆರಾಮಾಗಿ ಇಲ್ಲಿಗೆ ಬರ್ಬೋದು ನೀವು. ಸೊ ಇಲ್ಲಿ ಸುಮಾರು ರೆಸಾರ್ಟ್ಗಳಿರ್ತವೆ, ಅದೇ ಥರ ನೋಡೋ ಪ್ಲೇಸ್ಗಳು ಕೂಡ ಇಲ್ಲಿ ತುಂಬಾ ಇದ್ದಾವೆ. ಬಂದಾಗ ಇಲ್ಲೊಂದು ಒಳ್ಳೆ ಊಟ ಬೇಕು ಅಂದರೆ ಖಂಡಿತವಾಗ್ಲೂ ಈ ಒಂದು ಹೋಟೆಲ್ಗೆ ನೀವು ಭೇಟಿ ಕೊಡಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮೀನು ತಿನ್ನೋರಿಗಂತೂ ಇದು ತುಂಬಾ ಚೆನ್ನಾಗಿರ್ತದೆ, ಯಾಕಂದರೆ ಮೀನಲ್ಲಿ ತುಂಬ ಮುಳ್ಳುಗಳೇನು ಜಾಸ್ತಿ ಏನು ಇರಲಿಲ್ಲ. ನೀವು ನೋಡಿದ್ವಿ, ಮುಳ್ಳೇನು ಜಾಸ್ತಿ ಏನು ಇರಲಿಲ್ಲ, ಮುಳ್ಳು ಕೂಡ ಕಡಿಮೆನೇ ಇತ್ತು. ಅಯ್ಯೋ ಮುಳ್ಳಿರುತ್ತೆ ಹೆಂಗೆ ತಿನ್ನಬೇಕು ಅನ್ನೋ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಮುಳ್ಳು ಕೂಡ ತುಂಬ ಅಂದರೆ ತುಂಬಾ ಕಡಿಮೆ ಇತ್ತು. ಟೇಸ್ಟ್ ಕೂಡ ಅದೇ ಥರ ಇತ್ತು. ಸೊ ನಮ್ಮ ಬಜೆಟಲ್ಲಿ ತುಂಬ ಚೆನ್ನಾಗಿರೋ ಫುಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ತುಂಬಾ ಚೆನ್ನಾಗಿ, ನನಗದು ತುಂಬಾ ಇಷ್ಟ ಆಯಿತು. ಸೊ ನೀವು ಮಡಿಕೇರಿ ಕಡೆ ಬಂದಾಗ ಒಂದು ಬಜೆಟಲ್ಲಿ ಒಂದು ಒಳ್ಳೆ ಫುಡ್ ತಿನ್ನಬೇಕಂದ್ರೆ ಖಂಡಿತವಾಗ್ಲೂ ಈ ದೋಸೆ ಮನೆಗೆ ಒಂದು ಸಲ ಭೇಟಿ ಕೊಡಿ ಸ್ನೇಹಿತರೆ. ಸೊ ಇದು ಲೊಕೇಶನ್ ಕೂಡ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಇವ್ರ ನಂಬರ್ ಕೂಡ ಹಾಕಿರ್ತೀನಿ. ನೀವು ಬೇಕಾದ್ರೆ ಬಂದು ಪಾರ್ಸಲ್ ಕೂಡ ತಗೊಂಡು ಹೋಗ್ಬೋದು ಸ್ನೇಹಿತರೆ. ಗೆಳೆಯರೆ ನೋಡಿದ್ರಲ್ಲ, ಇದೇ ದೋಸೆ ಮನೆ ಬಗ್ಗೆ ಪೂರ್ತಿ ವೀಡಿಯೋ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.